ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಶುಂಠಿ, ಕೊಬ್ಬರಿ ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿದಿನ ಇರುವ ನೈಜ ಮಾರುಕಟ್ಟೆ ಬೆಲೆಗಳ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಮಾಹಿತಿ ತಕ್ಷಣ ಪಡೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ. ವೀಕ್ಷಕರೇ, ಇಂದು ಯಾವ ತಾಲೂಕುಗಳಲ್ಲಿ ಪ್ರತಿ 100 ಕೆಜಿ ರಾಶಿ ಅಡಿಕೆಗೆ, ಚಾಲಿ ಅಡಿಕೆ, ಇತರ ಅಡಿಕೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಎಂದು ತಿಳಿದುಕೊಳ್ಳೋಣ. ಕುಮುಟದಲ್ಲಿ ಇಂದಿನ ಅಡಿಕೆ ಬೆಲೆ. ಅಡಿಕೆ ವಿಧ: ಕನಿಷ್ಠ ಬೆಲೆ, ಮಾದರಿ ಬೆಲೆ, ಗರಿಷ್ಠ ಬೆಲೆ. ಕೋಕಾ 17,899 ರೂಪಾಯಿ, 30,649 ರೂಪಾಯಿ, 32,900 ರೂಪಾಯಿ. ಹಳೆ ಚಾಲಿ 45,099 ರೂಪಾಯಿ, 46,899 ರೂಪಾಯಿ, 47,699 ರೂಪಾಯಿ. ಹೊಸ ಚಾಲಿ 36,899 ರೂಪಾಯಿ, 43,729 ರೂಪಾಯಿ, 46,099 ರೂಪಾಯಿ. ಶಿರಸಿಯಲ್ಲಿ ಇಂದಿನ ಅಡಿಕೆ ಬೆಲೆ. ಅಡಿಕೆ ವಿಧ: ಕನಿಷ್ಠ ಬೆಲೆ, ಮಾದರಿ ಬೆಲೆ, ಗರಿಷ್ಠ ಬೆಲೆ. ಕೆಂಪುಗೋಟು 28,211 ರೂಪಾಯಿ, 30,798 ರೂಪಾಯಿ, 33,421 ರೂಪಾಯಿ. ರಾಶಿ 49,201 ರೂಪಾಯಿ, 50,217 ರೂಪಾಯಿ, 51,099 ರೂಪಾಯಿ. ಚಾಲಿ 43,580 ರೂಪಾಯಿ, 46,764 ರೂಪಾಯಿ, 48,999 ರೂಪಾಯಿ. ಬಿಳೆಗೋಟು 25,209 ರೂಪಾಯಿ, 30,749 ರೂಪಾಯಿ, 34,299 ರೂಪಾಯಿ. ಬೆಟ್ಟೆ 36,561 ರೂಪಾಯಿ, 41,714 ರೂಪಾಯಿ, 49,609 ರೂಪಾಯಿ. ಶಿವಮೊಗ್ಗದಲ್ಲಿ ಇಂದಿನ ಅಡಿಕೆ ಬೆಲೆ. ಉತ್ಪನ್ನ: ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ, ಸರಾಸರಿ ಬೆಲೆ. ರಾಶಿ ಇಡಿ 43,099 ರೂಪಾಯಿ, 52,799 ರೂಪಾಯಿ, 48,501 ರೂಪಾಯಿ. ಗೊರಬಾಲು 39,369 ರೂಪಾಯಿ, 40,139 ರೂಪಾಯಿ, 39,899 ರೂಪಾಯಿ. ಹಾಸ 78,696 ರೂಪಾಯಿ, 89,396 ರೂಪಾಯಿ. ಸಾಗರದಲ್ಲಿ ಇಂದಿನ ಅಡಿಕೆ ಬೆಲೆ. ಅಡಿಕೆ ವಿಧ: ಕನಿಷ್ಠ ಬೆಲೆ, ಮಾದರಿ ಬೆಲೆ, ಗರಿಷ್ಠ ಬೆಲೆ. ಕೆಂಪುಗೋಟು 28,800 ರೂಪಾಯಿ, 36,600 ರೂಪಾಯಿ, 40,199 ರೂಪಾಯಿ. ರಾಶಿ 37,299 ರೂಪಾಯಿ, 51,699 ರೂಪಾಯಿ, 52,749 ರೂಪಾಯಿ. ಕೋಕಾ 14,088 ರೂಪಾಯಿ, 28,099 ರೂಪಾಯಿ, 30,699 ರೂಪಾಯಿ. ಚಾಲಿ 34,699 ರೂಪಾಯಿ, 40,506 ರೂಪಾಯಿ, 41,529 ರೂಪಾಯಿ. ಬೆಳೆಗೋಟು 19,699 ರೂಪಾಯಿ, 30,300 ರೂಪಾಯಿ, 32,109 ರೂಪಾಯಿ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ರೀತಿಯ ಅಡಿಕೆ, ಶುಂಠಿ, ಕೊಬ್ಬರಿ ಹಾಗೂ ಮಾರುಕಟ್ಟೆಯ ನೈಜ ದರಗಳ ಮಾಹಿತಿಯನ್ನು ಪ್ರತಿದಿನ ಪಡೆಯಲು ನಮ್ಮ ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾವು ಉತ್ತರ ನೀಡಲು ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.